ಹಾಯ್ ಮ್ಯಾಮ್. ಹಾಯ್ ಪ್ರಿಯಾ. ಏನ ಅಶೋಕ್, ಮದುವೆ ಆದಮೇಲೆ ಮನೆ ಕಡೆ ಕಾಣಿಸ್ತಾನೆ ಇಲ್ಲ, ಅಷ್ಟೊಂದು ಬ್ಯುಸಿ ಆಗ್ಬಿಟ್ಯಾ? ಚಿಕ್ಕಿ ಕೆಲಸ ಆಯ್ತು. ಗುಡ್ ಗುಡ್. ನಮ್ಮ ಕೆಲಸ ನಮ್ಮ ನೆಮ್ಮದಿನ ಕಿತ್ಕೋಬಾರ್ದಲ್ಲ. ಮ್ಯಾಮ್, ಹುಡುಗ ಹುಡುಗಿ ರೆಡಿನಾ? ಸೀತನ ನಾನೇ ರೆಡಿ ಮಾಡ್ತೀನಿ. ಪ್ರಿಯಾ, ರಿಲ್ಯಾಕ್ಸ್. ನಮ್ಮ ಮೇಕಪ್ ಆರ್ಟಿಸ್ಟು, ಹೇರ್ ಸ್ಟೈಲಿಸ್ಟ್ ಎಲ್ಲ ಸೀತನ್ ಜೊತೆನೇ ಇದ್ದಾರೆ. ವಿಲ್ ಗೆಟ್ ಹರ್ ರೆಡಿ. ಯು ಜಸ್ಟ್ ರಿಲ್ಯಾಕ್ಸ್ ಆ್ಯಂಡ್ ಎಂಜಾಯ್ ದಿ ಈವ್ನಿಂಗ್. ಬಾ ಪ್ರಿಯ. ಹಾಂ ಹೇಳಿ, ಮೇಕಪ್ ಎಲ್ಲ ಆಯ್ತಾ? ಓ ಓಕೆ, ಲೆಟ್ ಹರ್. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ನಮಸ್ತೆ ನಮಸ್ತೆ. ಹಾಯ್ ಆಕಾಶ್ ಅಂಕಲ್. ಹಾಯ್. ಹಾಯ್ ರಾಮ್. ಹಾಯ್ ಅಶೋಕ್. ಚೆನ್ನಾಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ನೀನು ಜ್ವರ ಅಂತೆಲ್ಲ ಹೇಳ್ತಾ ಇದ್ರು, ಇದ್ದಕ್ಕಿದ್ದಾಗೆ ಹುಷಾರಾಗ್ಬಿಟ್ಟ? ಐಮ್ ಫೈನ್. ಕಂಗ್ರಾಟ್ಸ್. ಥ್ಯಾಂಕ್ ಯು. ಮತ್ತೆ ಮತ್ತೆ ಒಂದು ನಿಮಿಷ ಇರು. ಏ ಮುದುಕ, ಅಯ್ಯೋ ಸಾರಿ, ಮದುವೆ ಗಂಡೆ ಚೆನ್ನಾಗಿರೋದು. ಕೈ ತಿಂಗಪ್ಪ. ಮಗ ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ. ಕಂಗ್ರಾಟ್ಸ್. ಐ ಮಿಸ್ ಯು ಕಣೋ. ಏನ್ ಮಾಡ್ತೀಯಾ ಕೆಲಸ? ಹೌದೌದು. ಅಲಂಕಾರ ವ್ಯವಸ್ಥೆ ಎಲ್ಲ ತುಂಬಾ ಚೆನ್ನಾಗಿದೆ. ಅಯ್ಯೋ ಅಯ್ಯೋ, ಇದು ನಂದಲ್ಲಮ್ಮ, ನಮ್ಮ ಭಾರ್ಗವಿ ಮಾಡಿರೋದು. ಇದೆಲ್ಲ ನಿಮಗೆ ತುಂಬಾ ಇಷ್ಟ ಆಗಿದ್ರೆ ನನಗೂ ಆನಂದನೆ. ಎಲ್ಲರೂ ಬಂದಾಯ್ತು, ಹುಡುಗಿನ ಕರ್ಕೊಂಬಂದ್ಬಿಡ್ತಾಯಿ. ಸೂರಿ, ರಾಮ್ಗೆ ಇವಾಗ ಸದ್ಯಕ್ಕೆ ಏನು ಕೆಲಸ ಇಲ್ವಲ್ಲ, ಅವನೇ ಹೋಗಿ ಕರ್ಕೊಂಬಂದ್ರೆ ದಯಮಾಡಿಸಿ. ನನ್ನ ಕರೆಗೆ ಹೋಗೊಟ್ಟು ತಾವೆಲ್ಲ ಬಂದಿದ್ದೀರಿ. ನಿಮ್ಮೆಲ್ರಿಗೂ ಸ್ವಾಗತ. ನಿಮ್ಮನ್ನೆಲ್ಲ ನೋಡಿದ್ರೆ ನನ್ನ ಹೃದಯ ತುಂಬಿ ಬರ್ತಾ ಇದೆ. ಇಷ್ಟು ವರ್ಷದಲ್ಲಿ ನಾನು ನನ್ನ ಬಿಸ್ನೆಸ್ನಲ್ಲಿ ಏನೇನೋ ಪ್ರಯೋಗ ಮಾಡಿದ್ದಾಯ್ತು, ಅದರಲ್ಲಿ ಗೆದ್ದಿದ್ದೀನಿ. ಆ ಭಗವಂತ ಹೊಟ್ಟೆ ತುಂಬ ಕೊಟ್ಟಿದ್ದಾನೆ. ಅದಷ್ಟೇ ಸಾಲದು, ವೈಯಕ್ತಿಕ ಜೀವನದಲ್ಲಿ ಕೆಲವು ಜವಾಬ್ದಾರಿಗಳನ್ನು ನಿಭಾಯಿಸದೇ ಇದ್ರೆ ಬದುಕು ಪರಿಪೂರ್ಣ ಆಗೋದಿಲ್ಲ. ನನ್ನ ಮೊಮ್ಮಗನ ಕನಸನ್ನು ನಾನು ಇಷ್ಟು ವರ್ಷ ಕನಸಾಗೆ ಉಳಿಸ್ಕೊಂಡಿದ್ದೆ. ಈಗ ಸೀತಾ ಬಂದು ಅದನ್ನು ನನಸು ಮಾಡ್ತಾ ಇದ್ದಾಳೆ. ಆ ಸೀತಾರಾಮರ ವೈವಾಹಿಕ ಜೀವನಕ್ಕೆ ಈ ನಿಶ್ಚಿತಾರ್ಥದಿಂದ ನಾನು ಮುನ್ನುಡಿ ಬರಿತಾ ಇದ್ದೀನಿ. ಅದಕ್ಕೆ ನೀವೆಲ್ಲರೂ ತುಂಬು ಹೃದಯದಿಂದ ಆಶೀರ್ವಾದ ಮಾಡಬೇಕು. ಸಾಧನ, ಎಲ್ಲಮ್ಮ ಹುಡುಗ ಹುಡುಗಿ ಕರಿಯಮ್ಮ ಬೇಗ. Wow, itu mah so beautiful. ನಿನ್ನೆ ತನಕ ತಿಳಿಯ